ಅನಾಮಿಕ ವ್ಯಕ್ತಿಯೋರ್ವ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಊತಿಟ್ಟ ಪ್ರಕರಣ ಇದೀಗ ಇಡೀ ದೇಶವೇ ಧರ್ಮಸ್ಥಳದತ್ತ ತಿರುಗಿ ನೋಡ್ತಿರುವಂತದ್ದು. ಅನಾಮಿಕ ವ್ಯಕ್ತಿ ಹೇಳಿರುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಭೇದಿಸಲಿಕ್ಕೆ ರಾಜ್ಯ ಸರ್ಕಾರವು ಸದ್ಯಕ್ಕೆ ಇದೀಗ SIT ತನಿಖೆಯನ್ನ ಸಹ ಪ್ರಾರಂಭ ಮಾಡಿರುವಂತದ್ದು. SIT ತನಿಖೆ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಸಹ ಪ್ರಾರಂಭ ಮಾಡಿರುವಂತ ನಿಟ್ಟಿನಲ್ಲಿ ಅನಾಮಿಕ ವ್ಯಕ್ತಿ ತಿಳಿಸಿದಂತಹ 13 ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ಸಹ ಪ್ರಾರಂಭ ಮಾಡಿರುವಂತದ್ದು. 6ನೇ ಪಾಯಿಂಟ್ ಸೇರಿದಂತೆ 13ನೇ ಕೊನೆಯ ಸ್ಥಳದಲ್ಲಿ ಇದೀಗ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನು ಸಹ ನಡೆಸ್ತಾ ಇರುವಂತದ್ದು. 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ಕೆಲವೊಂದಷ್ಟು ಅಸ್ಥಿ ಪಂಜರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ FSL ಗೆ ಆ ಒಂದು ಅಸ್ಥಿ ಪಂಜರಗಳನ್ನು ಸಹ ಕಳಿಸ್ಕೊಳ್ಳಲಾಗಿರುವಂತದ್ದು. ಇದರ ಜೊತೆಗೆ SIT ಅಧಿಕಾರಿಗಳಿಗೆ ಬಹುದೊಡ್ಡ ಚಾಲೆಂಜ್ ಆಗಿರುವಂತದ್ದು ಈ ವ್ಯಕ್ತಿ ತೋರಿಸ್ತಾ ಇರುವಂತಹ ಸ್ಥಳಗಳಲ್ಲಿ ಸಿಗುವಂತ ಅಸ್ಥಿ ಪಂಜರಗಳನ್ನ ಮೊದಲಿಗೆ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು, ಅದನ್ನ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ಬೇಕಾಗಿರುವಂತದ್ದು. ಇದರ ಜೊತೆಗೆ ಆ ಎಲ್ಲ ಅಸ್ಥಿ ಪಂಜರಗಳು ಆ ಕ್ರೈಮ್ ನ ಹಿನ್ನೆಲೆಗಳನ್ನ ತಿಳಿಸ್ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಇನ್ನು ಅಸ್ಥಿ ಪಂಜರಗಳ ಆಯಸ್ಸು ಎಷ್ಟು ವರ್ಷಗಳ ಕಾಲ ಮಣ್ಣಿನಲ್ಲಿ ಇರುತ್ತೆ, ಮತ್ತೆ ಆ ಒಂದು ಅಸ್ಥಿ ಪಂಜರ ಹೆಣ್ಣಿನದ್ದ ಅಥವಾ ಗಂಡಿನದ್ದ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ವೈದ್ಯಾಧಿಕಾರಿಗಳು ತೆಗೆದುಕೊಳ್ಳುವಂತ ಸಮಯಾವಕಾಶಗಳು ಎಷ್ಟು ಕಾಲ ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಮಾಹಿತಿಗಳನ್ನ ಇಂದು ನಮ್ಮ ಜೊತೆ ತಿಳಿಸ್ಕೊಡ್ಲಿಕ್ಕೆ JSS ಮೆಡಿಕಲ್ ಕಾಲೇಜಿನ ಫೊರೆನ್ಸಿಕ್ ವಿಭಾಗದ ಮುಖ್ಯಸ್ಥರಾದಂತ ಡಾಕ್ಟರ್ ಅರುಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಅಸ್ಥಿ ಪಂಜರದ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಳ್ಳಿರುವಂತದ್ದು. ಇಲ್ಲಿ 2 ಅಸ್ಥಿ ಪಂಜರಗಳನ್ನ ನೀವು ನೋಡ್ತಾ ಇದ್ದೀರಿ. ಇದನ್ನ ನಾವು ಆರ್ಟಿಕ್ಯುಲೇಟೆಡ್ ಸ್ಕೆಲಿಟನ್ ಅಂತ ಹೇಳ್ತೀವಿ. ಅಂದ್ರೆ ಮೃತದೇಹದ ಮೂಳೆಗಳನ್ನೆಲ್ಲ ಒಂದು ಜೋಡಣೆ ಮಾಡಿ ಇದನ್ನ ನಾವು MBBS ಓದುವಂತ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ಲಿಕ್ಕೆ ಇಟ್ಕೊಂಡಿರೋಂಥದ್ದು. ಇವಾಗ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಮೃತಪಟ್ಟ ಮೇಲೆ ಅವನನ್ನ ಹೂಳ್ತಾರೆ, ಹೂತ್ ಮೇಲೆ ಎಷ್ಟು ಸಮಯ ಅಸ್ಥಿ ಪಂಜರ ಇರುತ್ತೆ ಮಣ್ಣಲ್ಲಿ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಿ. ಆ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಅಂದ್ರೆ, ಮೊದಲು ಹೂತ ತಕ್ಷಣ ಮನುಷ್ಯನ ದೇಹದಲ್ಲಿ ಇದು ಚರ್ಮ ಇರುತ್ತೆ, ಮಾಂಸಖಂಡಗಳಿರುತ್ತೆ. ಮೊದಲು ಅದೆಲ್ಲ ಕರ್ಗೋಗಿ ಅಸ್ಥಿ ಪಂಜರ ಆಗೋದಕ್ಕೆ 6 ತಿಂಗಳು ಬೇಕಾಗತ್ತೆ. ಈ 6 ತಿಂಗಳಿನಲ್ಲಿ ಅಸ್ಥಿ ಪಂಜರ ಈ ತರ ರೂಪ ತಗೊಳುತ್ತೆ. ಈ ತರ ರೂಪ ತಗೊಳುತ್ತೆ ಅಂದ್ರೆ ಕೆಲವೆಲ್ಲ ಈ ತರ ಎಲ್ಲ ಜಾಯಿನ್ ಇರೋದಿಲ್ಲ, ಇವೆಲ್ಲ ಬಿಟ್ಟೋಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ತಂತಿ ಎಲ್ಲ ಹಾಕಿ ಸೇರಿಸಿರೋಂಥದ್ದು. ಒಂದು ಹೂತಾಗ ಅಸ್ಥಿ ಪಂಜರ ಹೀಗೆ ತಲೆಯಿಂದ ಅಂದ್ರೆ ತಲೆಬುರುಡೆಯಿಂದ ಪಾದದ ತನಕ ಇರುತ್ತೆ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಆಗುತ್ತೆ. 6 ತಿಂಗಳಿಗೆ ಮೂಳೆ ಮಾತ್ರ ಉಳ್ಕೊಳ್ಳುತ್ತೆ, ಇದು ಚರ್ಮ ಮಾಂಸಖಂಡ ಎಲ್ಲ ಕರ್ಗೋಗಿರುತ್ತೆ. ನಂತರದ ಪ್ರಶ್ನೆ, ಈ ಮೂಳೆಗಳು ಎಷ್ಟು ಸಮಯ ಇರುತ್ತೆ ಅಂತ ಕೇಳಿದ್ರಿ. ಇದಕ್ಕೆ ಒಂದು ನಿರ್ದಿಷ್ಟವಾದ ಸಮಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಆ ಮಣ್ಣಿನ ಗುಣ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಮತ್ತೆ ಹೂತಿರೋದು ತುಂಬಾ ಮೇಲ್ಮುಖವಾಗಿ ಸೂಪರ್ಫಿಷಿಯಲ್ ಅಂತ ಹೇಳ್ತೀವಿ. ಕೆಲವು ಸಲ ಮೇಲ್ಮುಖಕ್ಕೆ ಹಾಕ್ಬಿಟ್ಟು ಹೊರಟೋಗಿರ್ತಾರೆ, ಆವಾಗ ಬೇಕೊಳ್ತೋಗುತ್ತೆ. ಯಾಕಂದ್ರೆ ಗಾಳಿ ಹೋಗ್ತಾ ಇರೋವಂಥದ್ದು, ನೀರಿನ ಅಂಶ ಹೋಗ್ತಾ ಇರೋದು ಹೋಗಿ ಇದು ಮೂಳೆಗಳು ಕೂಡ ಕೊಳೆಯೋದೇನೆ. ಮೂಳೆಗಳು ಯಾವತ್ತಿಗೂ ಉಳಿಯೋದಿಲ್ಲ, ಅದು ಕೊಳೆಯೋದೇನೆ. ಆದ್ರೆ ಅದು ಸಮಯ ಹೆಚ್ಚು ತಗೊಳುತ್ತೆ. ಹೆಚ್ಚು ತಗೊಳ್ಳೋ ಸಮಯ ನಾವು ಒಂದು ರಫ್ ಆಗಿ ಹಾಕ್ಬೋದು ಅಂದ್ರೆ ಒಂದು 5 ರಿಂದ 8 ವರ್ಷ 10 ವರ್ಷ ತನಕ ಉಳ್ಕೋಬಹುದು. ಅದನ್ನ ಹೈಯರ್ ರೇಂಜ್ ಅಂತ ಹೇಳ್ತೀವಿ. ಕೆಲವು ಸಲ ಮೂಳೆಗಳು 20 ವರ್ಷ ತನಕ ಉಳ್ಕೋಬಹುದು. ಕೆಲವು ಸಲ ಅಡಿಪೋಸಿಯರ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಒಂದು ಮೇಣದ ಶೇಖರಣೆ ಆಗ್ಬಿಡುತ್ತೆ. ಅವಾಗ ಮೂಳೆಗಳು ಎಟರ್ನಿಟಿ ಅಂದ್ರೆ ಅದು ಶಾಶ್ವತವಾಗಿ ಉಳಿದೋಗುತ್ತೆ. ಅದರಿಂದ ಇದನ್ನ ಯಾವುದಕ್ಕೂ ನಾವು ಒಂದು ಕರಾರುವಕ್ಕಾಗಿ ಈ ತರ ಅಂತ ಹೇಳಲಿಕ್ಕೆ ಬರಲ್ಲ. ಲೋಯರ್ ಲಿಮಿಟ್ ಏನ್ ಹೇಳಿದೆ, 6 ತಿಂಗಳಿಗೆ ಮೂಳೆ ಆಗತ್ತೆ. ಆ ಮೂಳೆಗಳು ಕರ್ಗೋದು ಕೂಡ ಒಂದೊಂದು ಮೂಳೆ ಒಂದೊಂದು ಕಾಲಘಟ್ಟದಲ್ಲಿ ಕರಗತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಸಣ್ಣ ಸಣ್ಣ ಮೂಳೆ, ಮಣಿಕಟ್ಟಿನ ಮೂಳೆ ಅಂತೀವಿ, ರಿಸ್ಟ್ ಜಾಯಿಂಟ್. ಇದು ಒಂದೊಂದು ಮೂಳೆ ಏನಿಲ್ಲ ಅಂದ್ರೂ ಒಂದು 5 ವರ್ಷಕ್ಕೆಲ್ಲ ಕರ್ಗೋಗುತ್ತೆ. ಆದ್ರೆ ಈ ಮೂಳೆ ನೋಡ್ತಾ ಇದೀವಿ, ತೊಡೆ ಮೂಳೆ, ಫೀಮರ್, ಇದು ಸಾಮಾನ್ಯವಾಗಿ 15-20 ವರ್ಷ ತನಕ ಇರುತ್ತೆ. ಯಾಕಂದ್ರೆ ಈ ಮೂಳೆ ತುಂಬಾ ಸಾಂದ್ರತೆ ಇರುವಂತದ್ದು. ಸಾಂದ್ರತೆ ಇರೋ ಮೂಳೆನಲ್ಲಿ ಕರ್ಗೋದು ಹೆಚ್ಚು ಸಮಯ ಬೇಕಾಗತ್ತೆ. ಅದು ತಲೆಬುರುಡೆ ಆಗ್ಲಿ ಮತ್ತೊಂದು ಮೂಳೆ ಆಗ್ಲಿ, ಅದು ಕರ್ಗೋದು ಎಷ್ಟು ಸಮಯ ತನಕ ಇರುತ್ತೆ ಅನ್ನೋದು ಇಟ್ ಈಸ್ ಹೈಲಿ ವೇರಿಯಬಲ್. ಅದನ್ನ ಒಂದು ಸಮಯದ ಒಂದು ಚಾರ್ಟ್ ಅಂತ ಹಾಕ್ಬಿಟ್ಟು ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಎರಡನೇದು, ಆ ಮೂಳೆ ಪುರುಷನದೋ ಮಹಿಳೆಯದೋ ಗೊತ್ತಾಗತ್ತಾ ಅಂತ ಕೇಳಿದ್ರಿ. ಗೊತ್ತಾಗತ್ತೆ, ಅದೇ ಮುಖ್ಯವಾದ ಅಂಶ. ಮೂಳೆ ಸಿಕ್ಕಿದ ತಕ್ಷಣ ಅದು ಪುರುಷನದ ಮಹಿಳೆಯದ ಅಂತ ತಿಳ್ಕೊಳ್ಳಿಕ್ಕೆ. ಇಲ್ಲಿ ನಾನು ಇಲ್ಲಿ 2 ಅಸ್ಥಿಪಂಜರ ಹಾಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಈ ಅಸ್ಥಿಪಂಜರದಲ್ಲಿ ಮನುಷ್ಯ ಆ ಅಸ್ಥಿಪಂಜರ
ಮಹಿಳೆಯದು ಪುರುಷನದು ಅಂತ ಹೇಳ್ಬೇಕಂದ್ರೆ ನಾವು ಫಸ್ಟ್ ನೋಡುವಂಥದ್ದು ಸೊಂಟದ ಮೂಳೆ, ಪೆಲ್ವಿಸ್ ಬೋನ್ ಅಂತೀವಿ. ಸೊಂಟದ ಮೂಳೆ, ಈ ಮೂಳೆ ಈ ಭಾಗ ಕೆಳಗಿನ ಭಾಗ ನೋಡಿದ್ರೆ ಇದು ಕಿರಿದಾಗಿದೆ. ಅದೇ ಈ ಮೂಳೆನಲ್ಲಿ ಈ ಭಾಗ ನಾನೇನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಿದ್ದೀನಿ ಇದು ಅಗಲವಾಗಿದೆ. ಮತ್ತೆ ಈ ರಚನೆ ಆರ್ಕಿಟೆಕ್ಟ್ ಫಿಸಿಕಲ್ ಮಾರ್ಫಾಲಜಿ ಅಂತ ಹೇಳ್ತೀವಿ ನಾವು, ಅದರ ಬಾಹ್ಯ ರಚನೆ ಕೂಡ ಇದು ಸೊಂಟ ಸಣ್ಣದಿದೆ, ಆ ಮಹಿಳೆಯ ಅಸ್ಥಿಪಂಜರ ಸೊಂಟ ದೊಡ್ಡದಿದೆ. ಇದು ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತ ಒಂದು ಪ್ರಕೃತಿ ನಿಯಮ. ಮಹಿಳೆಯರಲ್ಲಿ ಸೊಂಟ ದೊಡ್ಡದಾಗಿರುತ್ತೆ, ಪುರುಷರಲ್ಲಿ ಸಣ್ಣದಾಗಿರುತ್ತೆ. ಅದು ಮೊದಲನೇ ಬೋನ್. ಇದು ನಮ್ಗೆ ಈ ಮೂಳೆ ಸಿಕ್ಬಿಟ್ಟಿದೆ ಅಂದ್ರೆ ಪೆಲ್ವಿಸ್ ಮೂಳೆ, ಇಷ್ಟು ಮೂಳೆ ಸಿಗೋದಿಲ್ಲ. ಇದು 3 ಮೂಳೆ, 1, 2, 3 ಸೇರಿ ಆಗಿರೋಂಥದ್ದು. ನಮ್ಗೆ ಬರೀ ಒಂದು ಭಾಗ ಸಿಕ್ಕಿದ್ರು ಹೇಳ್ಬೋದು ನಾವು ಮಹಿಳೆಯದ ಪುರುಷನದ ಅಂತ. ಏನೋ ಒಂದು ಕಾರಣದಿಂದ ಇದು ಸಿಗ್ತಾ ಇಲ್ಲ, ಇದ್ರದೊಂದು ಚೂರು ಸಿಗ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದೆ ಇದು ಕರ್ಗೋ ಅಂಥದ್ದು. ಇದ್ರ ನೆಕ್ಸ್ಟ್ ಇದ್ರ ಒಂದು ಕ್ರಮಾಂಕ, ಯಾಕಂದ್ರೆ ಇದು ಫ್ಲಾಟ್ ಬೋನ್ ಅಂತೀವಿ. ಇದು ಒಂದು ಚಪ್ಪಟೆ ಆಕಾರದ ಮೂಳೆ. ಇದು ತುಂಬಾ ಹೆಚ್ಚು ದಿನ ಇದು ಮಣ್ಣಲ್ಲಿ ಉಳಿಯುತ್ತೆ. ಇದೊಂದು 15-20 ವರ್ಷ ತನಕ ಉಳಿಯೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನಾವು ಏನ್ ನೋಡ್ತೀವಿ ಅಂದ್ರೆ ತಲೆಬುರುಡೆ ನೋಡ್ತೀವಿ. ತಲೆಬುರುಡೆಯಿಂದಾನು ಮಹಿಳೆಯದ ಪುರುಷನದ ಅಂತ ಹೇಳ್ಬೋದು. ಈ ತಲೆಬುರುಡೆ ಇದು ಹಣೆ ಭಾಗ ನೋಡ್ತೀವಿ. ಈ ಹಣೆ ಭಾಗ ಈ ತಲೆಬುರುಡೆನಲ್ಲಿ ನೋಡಿದ್ರೆ ನೀವು ಈ ತರ ಸ್ಲ್ಯಾಂಟಿಂಗ್ ಅಂತೀವಿ, ಒಂದು ಹಿಂದಕ್ಕೆ ವಾಲ್ಕೊಂಡ್ ಹಾಗಿದೆ. ಇದನ್ನ ಸೈಡ್ ಇಂದ ನೋಡ್ಬೇಕು. ಈ ತಲೆಬುರುಡೆನಲ್ಲಿ ಆ ಹಣೆಯ ಭಾಗ ವರ್ಟಿಕಲ್ ಅಂದ್ರೆ ಲಂಬವಾಗಿದೆ, ವೆರಾಸ್ ಇನ್ ಮೇಲ್ ಇಟ್ ಈಸ್ ಸ್ಲ್ಯಾಂಟಿಂಗ್. ಇದು ಬಿಟ್ಟು ಬಹಳಷ್ಟು ಬೇರೆ ಅಂಶಗಳಿರುತ್ತೆ, ಅದು ವೈದ್ಯಕೀಯ ಭಾಷೆಗಳಲ್ಲಿ ಡಾಕ್ಟರ್ಗಳಿಗೆ ಹೇಳೋವಂಥದ್ದು. ಇದನ್ನ ನಾನು ತುಂಬಾ ಸುಲಭವಾಗಿ ಸಿಂಪಲ್ ಮಾಡಿ ಹೇಳ್ತಾ ಇರೋವಂಥದ್ದು. ಮತ್ತೆ ಇದು ದವಡೆ, 3ನೇದೊಂದು ಪಾಯಿಂಟ್ ದವಡೆ. ಈ ದವಡೆ ಪುರುಷರ ದವಡೆ ಅಗಲವಾಗಿರುತ್ತೆ. ಈ ಚಿನ್ ಅಂತ ಏನ್ ಹೇಳ್ತೀವಿ ಬೇಸ್, ಇದು ದವಡೆಯ ಒಂದು ತಳ ದೊಡ್ಡದಾಗಿರುತ್ತೆ, ಅಗಲವಾಗಿರುತ್ತೆ, ಸ್ಕ್ವೇರ್ ರೀತಿ ಇರುತ್ತೆ. ಇದು ಮಹಿಳೆಯರಲ್ಲಿ ಇದು ಸ್ವಲ್ಪ ರೌಂಡ್ ಆಗಿರುತ್ತೆ. ಮಹಿಳೆಯರ ದವಡೆ ಸ್ವಲ್ಪ ಸಣ್ಣದಾಗಿರುತ್ತೆ, ಪುರುಷರ ದವಡೆ ದೊಡ್ಡದಾಗಿರುತ್ತೆ. ಈ 3 ಬೋನ್ಸ್. ಅದ್ರ ನೆಕ್ಸ್ಟ್ ಫೀಮರ್, ತೊಡೆ ಮೂಳೆ. ತೊಡೆ ಮೂಳೆಯಿಂದ ಕೂಡ ನಾವು ವ್ಯಕ್ತಿ ಗಂಡೋ ಹೆಣ್ಣು ಅಂತ ಹೇಳ್ಬೋದು. ಆದ್ರೆ ಅದರ ಕರಾರುವಾಕ್ಕತೆ, ಅಕ್ಯುರೇಸಿ ಅಂತ ಏನ್ ಹೇಳ್ತೀವಿ, ಕಮ್ಮಿ ಆಗತ್ತೆ. ಸೊಂಟದ ಮೂಳೆ ಸಿಕ್ಕಿದ್ರೆ 95% ಕರಾರುವಾಕ್ಕಾಗಿ ಹೇಳ್ಬೋದು. ತಲೆಬುರುಡೆ ಸಿಕ್ಕಿದ್ರೆ 90%. ಬರೀ ನಮಗೆ ಫೀಮರ್ ಮೂಳೆ ಸಿಕ್ಕಿದ್ರೆ 80%. ಅಂದ್ರೆ ದ ಪಾಸಿಬಿಲಿಟಿ ಆಫ್ ಮೀ ಟೆಲಿಂಗ್ ರಾಂಗ್ ಈಸ್ 20% ಇದರಲ್ಲಿ ತೊಡೆ ಮೂಳೆ ಸಿಕ್ಕಿದಾಗ. ಈ 3 ಮೂಳೆ ಸಿಕ್ತಿಲ್ಲ ನಮ್ಗೆ ಅಂದ್ರೆ ಉಳಿದ ಮೂಳೆಗಳಿಂದ ವ್ಯಕ್ತಿ ಗಂಡೋ ಹೆಣ್ಣು ಅಂತ ಹೇಳೋದು ಬಹಳಷ್ಟು ಕಷ್ಟ ಆಗತ್ತೆ. ಈ 3 ಮೂಳೆಗಳು ನಮ್ಗೆ ತುಂಬಾನೇ ಮಾಹಿತಿ ಒದಗಿಸುವಂಥದ್ದು. ಈ ಮೂಳೆಗಳು ಸಿಕ್ತಿಲ್ಲ ನಮ್ಗೆ, ಬರೀ ಒಂದು ಎಲುಬು ಮೂಳೆ ಇದೆ, ಇದು ಇಷ್ಟು ಎಲುಬು, ಈ ಎಲುಬಿನಲ್ಲಿ 12 ಪಕ್ಕೆಲುಬು ಇರುತ್ತೆ, 12 ಪಕ್ಕೆಲುಬು ಸೇರಿ ಎದೆಗೂಡಾಗಿರುತ್ತೆ. ಇದು ಸ್ಟರ್ನಮ್ ಅಂತೀವಿ, ಚೆಸ್ಟ್ ಮೂಳೆ. ಈ ಸಣ್ಣ ಸಣ್ಣ ಚೂರು ಮೂಳೆಗಳು ಸಿಕ್ತು ಅಂದ್ರೆ ಇಂಥ ಮೂಳೆಗಳಿಂದ ನಾವು ವ್ಯಕ್ತಿ ಗಂಡೋ ಹೆಣ್ಣೋ ಅಂತ ಹೇಳಲಿಕ್ಕೆ ಬಹಳಷ್ಟು ಕಷ್ಟ ಆಗತ್ತೆ. ಅದ್ರಲ್ಲೂ ಕೂಡ ಒಂದು ಆಶಾ ಕಿರಣ ಇರುತ್ತೆ ಅಂದ್ರೆ ಈ ಮೂಳೆಗಳೊಳಗೆ ಒಂದು ಅಸ್ಥಿಮಜ್ಜೆ ಇರುತ್ತೆ, ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಆ ಬೋನ್ ಮ್ಯಾರೋ ಇಂದ ಒಂದು ಅಡ್ವಾನ್ಸ್ಡ್ ಟೆಸ್ಟಿಂಗ್ ಮಾಡಿ ಕ್ರೋಮೋಸೋಮ್ ಪ್ಯಾಟರ್ನ್, XY ಕ್ರೋಮೋಸೋಮ್ ಇದ್ರೆ ಗಂಡಸ್ತು ಅಂತ ಹೇಳ್ಬೋದು, XX ಕ್ರೋಮೋಸೋಮ್ ಸಿಕ್ಕಿದ್ರೆ ಹೆಂಗಸ್ತು ಅಂತ ಹೇಳ್ಬೋದು. ಅದರಲ್ಲಿ ಅಸ್ಥಿ ಪಂಜರದೊಳಗೆ ಅಥವಾ ಮೂಳೆ ಒಳಗೆ ಅಸ್ಥಿ ಮಜ್ಜೆ, ಬೋನ್ ಮ್ಯಾರೋ ಸಿಕ್ಕುತ್ತಾ, ಅದು ಕೂಡ ಸಮಯ ಆಗ್ತಿದ್ದಂಗೆ ಅದು ಕೂಡ ನಶಿಸೋಗುತ್ತೆ, ಕ್ಷೀಣಿಸ್ಕೊಂಡು ಬಂದು ನಾಶ ಆಗತ್ತೆ. ಇಟ್ ಕೀಪ್ಸ್ ಆನ್ ರೆಡ್ಯೂಸಿಂಗ್ ಅಂಡ್ ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಡ್ರೈ ಅಂಡ್ ಅನ್ರಿಟ್ರೈವಬಲ್ ಅಂತ ಹೇಳ್ತೀವಿ. ಸೊ ಅದೆರಡು ಪ್ರಶ್ನೆಗಳು ನೀವು ಕೇಳಿದ್ದು. ಮೊದಲನೇ ಪ್ರಶ್ನೆ, 2ನೇ ಪ್ರಶ್ನೆ ಆಯ್ತು. 3ನೇ ಪ್ರಶ್ನೆ ನೀವು ಏನ್ ಕೇಳಿದ್ರಿ ಅಂದ್ರೆ ಈ ಒಂದು ಅಸ್ಥಿಪಂಜರದಿಂದ, ಮೂಳೆಯಿಂದ ಈ ವ್ಯಕ್ತಿ ಸಾವು ಹೇಗಾಗಿರ್ಬೋದು ಹೇಳ್ಬೋದಾ ಅಂತ ಕೇಳಿದ್ರಿ. ಈ ಪ್ರಶ್ನೆ ಬಹಳಷ್ಟು ಸವಾಲಿನ ಪ್ರಶ್ನೆ ಆಗಿದೆ ಅಂತ ಅನ್ಕೋತೀನಿ. ಈಗ ಸಾವು ಹೇಗಾಗಿದೆ ಅಂತ ನಾವು ಈಗ ವ್ಯಕ್ತಿಗೆ ಕತ್ತು ಹಿಚ್ಕಿ ಸಾಯಿಸಿದ್ರು ಅಂತ ಇಟ್ಕೊಳ್ಳೋಣ. ಒಂದ್ ಪಕ್ಷ ಈ ಏನ್ ಅಸ್ಥಿಪಂಜರ ಇದೆ, ಈ ವ್ಯಕ್ತಿಗೆ ಸಾವಾಗಿದ್ದು ಕತ್ತು ಹಿಸ್ಕಿ ಅಂತ. ಆದ್ರೆ ಅದರಲ್ಲಿ ಕತ್ತಿನ ಚರ್ಮ ಇಲ್ಲ, ಮಾಂಸಖಂಡಗಳಿಲ್ಲ, ಅದ್ರಲ್ಲಿ ನಮ್ಗೆ ಹೇಳಲಿಕ್ಕೆ ಆಗದೇ ಇಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಹೌ ದ ಡೆತ್ ಹ್ಯಾಪನ್. ಆದ್ರೆ ಯಾರೋ ತಲೆಗೆ ಹೊಡೆದು ಸಾಯಿಸಿದ್ರು ಅನ್ಕೊಳ್ಳಿ, ತಲೆನಲ್ಲಿ ಒಂದು ಫ್ರಾಕ್ಚರ್ ಇದೆ ಅಥವಾ ಒಂದು ಛೇದ ಇದೆ. ಸಾಮಾನ್ಯವಾಗಿ ಫೈರ್ ಆರ್ಮ್ ಇಂಜುರಿ, ಒಂದು ಬುಲೆಟ್ ಹೊಡೆದಿದ್ರೆ ಇಲ್ಲೊಂದು ರಂಧ್ರ ಆಗತ್ತೆ,
ಆವಾಗ ಇದು ಬುಲೆಟ್ ಇಂದ ತಲೆಗೆ ಹೊಡೆದು ಸತ್ತಿದ್ದಾರೆ ಅಂತ ಹೇಳ್ಬೋದು. ಆ ಥರ ಮೂಳೆಗೆ ಆಗಿರೋವಂಥ ಒಂದು ಡೆಮಾನ್ಸ್ಟ್ರಬಲ್ ಇಂಜುರಿ, ಅಂದರೆ ಮೇಲ್ಮುಖಕ್ಕೆ ತೋರುವಂಥ ಒಂದು ಮೂಳೆಯಲ್ಲಿ ಒಂದು ಹಾನಿ ಆಗಿದ್ರೆ, ಮೂಳೆಗೆ ಹಾನಿ ಅಂದರೆ ನಾನು ಫ್ರ್ಯಾಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಿ. ಫ್ರ್ಯಾಕ್ಚರ್ ಅಂತ ಏನು ಹೇಳ್ತೀವಿ ನಾವು, ಆ ಫ್ರ್ಯಾಕ್ಚರ್ ಆಗಿದ್ರೆ ತೊಡೆ ಮೂಳೆಗೆ ಒಂದು ಫ್ರ್ಯಾಕ್ಚರ್ ಆಗಿದೆ ಅಂದ್ಕೊಳ್ಳಿ. ಈ ತೊಡೆ ಮೂಳೆಗೆ ಫ್ರ್ಯಾಕ್ಚರ್ ಆದಾಗ ಅದೊಂದು ಆಕ್ಸಿಡೆಂಟಲ್ ಫ್ರ್ಯಾಕ್ಚರ್ ಆಗಿರ್ಬೋದು, ಯಾರೋ ಒಂದು ಕೊಡ್ಲಿಂದ ಕೊಚ್ಚಿ ಕಾಲು ಕಡ್ದಾಗ ಒಂದು ಫ್ರ್ಯಾಕ್ಚರ್ ಆಗಿರ್ಬೋದು. ಆವಾಗ ದೇರ್ ಇಸ್ ಸರ್ಟನ್ ಪಾಸಿಬಿಲಿಟಿ ಟು ಟೆಲ್ ಡೆತ್ ಈಸ್ ಡ್ಯೂ ಟು ಇಂಜುರಿ ಅಂತ. ಈಗ ಆ ಥರ ಒಂದು ಯಾವುದೂ ನಮಗೆ ಬೋನ್ಸೇ ಸಿಗ್ತಿಲ್ಲ, ಬೋನ್ಸ್ ಚೂರು ಸಿಗ್ತಾ ಇದೆ, ಅಥವಾ ಸಿಕ್ಕಿರೋ ಬೋನ್ಸಲ್ಲಿ ಯಾವುದು ಫ್ರ್ಯಾಕ್ಚರ್ ಅಂಶ ಇಲ್ಲ ಅಂದರೆ ಆ ವ್ಯಕ್ತಿ ಸಾವು ಹೇಗಾಯಿತು ಅಂತ ಹೇಳಲಿಕ್ಕೆ ವೈದ್ಯಕೀಯ ಪರಿಧಿಯಲ್ಲಿ ಅದಕ್ಕೆ ಒಂದು ಅವಕಾಶ ಇಲ್ಲ ಅಂತ ಹೇಳ್ಬೋದು. ನೀವು ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೆ ಅಂತ ಅನ್ಕೋತೀನಿ. ಸರ್, ಬಹುತೇಕ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ FSL ಗೆ ಕಳಿಸ್ಕೊಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ FSL ನ ವರದಿ ಬರೋದಕ್ಕೆ ಮತ್ತೆ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಆ ಕ್ರೈಮ್ ನ ನೀವು ತಿಳ್ಕೊಳ್ಳಿಕ್ಕೆ, ಸಂಪೂರ್ಣವಾದ FSL ರಿಪೋರ್ಟ್ ಬರ್ಲಿಕ್ಕೆ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ ಅನ್ನುವಂಥದ್ದು ಸರ್? ಇದು ಸಮಯಾವಕಾಶ ಅಂದ್ರೆ ನಾವು FSL ಅಂದ್ರೆ ಈಗ ಒಂದು ಬೋನ್ಸ್ ನಮಗೆ ಪೊಲೀಸ್ನವ್ರು ತಂದು ಕೊಟ್ರು ಅಂತ ಇಟ್ಕೊಳ್ಳಿ, ಅಥವಾ ಫೊರೆನ್ಸಿಕ್ ಮೆಡಿಸಿನ್ ಡಾಕ್ಟರ್ಸ್ ಅವರೇ ಹೋಗಿ ಸ್ಪಾಟಲ್ಲೇ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂದ್ಕೊಳ್ಳಿ. ಆವಾಗ ನಾವು ಏನೇನು ಟೆಸ್ಟ್ಗಳು ಕೇಳ್ತಿದ್ದೀವಿ FSLಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವು DNA ಕೇಳ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. DNA ಅನ್ನೋವಂಥದ್ದು ನಮಗೆ ಚೆಸ್ಟ್ ಬೋನಿಂದಾನೋ ಫೀಮರ್ ಬೋನಿಂದಾನೋ ಒಂದು DNA ಮಾಡಬೇಕಂತ ಕೇಳಿದ್ರೆ DNA ರಾತ್ರೋರಾತ್ರಿ ಆಗೋದಿಲ್ಲ. DNA ಕಳಿಸ್ಲಿಕ್ಕೆ ಅದು ಬೆಂಗಳೂರಿಗೆ ಕಳಿಸ್ಬೇಕು ಅಥವಾ ಹೈದರಾಬಾದ್ಗೆ ಕಳಿಸ್ಬೇಕು. ಆ DNA ಪ್ರೊಫೈಲ್ ಅಂತ ಮಾಡಬೇಕು. ಆ ಪ್ರೊಫೈಲಿಂಗ್ ಆಫ್ DNA ಇಟ್ ಟೇಕ್ಸ್ ಟೈಮ್. ಒಂದು ಅಂದಾಜಿನ ಪ್ರಕಾರ ಇದು ಮಿನಿಮಮ್ ಅಂದರೆ ತುಂಬ ಬೇಗ ಎಲ್ಲ ಆಗ್ತಿದೆ ಅಂದರೆ 1 ತಿಂಗಳಾದರೂ ಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂದರೆ ಅಲ್ಲಿ ಒಂದು ಸಲಕರಣೆಗಳು ಇರ್ಬೋದು, ಅದಕ್ಕೆ ಇನ್ನೊಂದೇನೋ ಎಕ್ಸ್ಪರ್ಟೈಸ್ ಅದನ್ನ ಮಾಡೋವಂಥ ಒಂದು ಪರಿಣಿತರು ಇಲ್ಲದೆ ಇರ್ಬೋದು, ಅವ್ರನ್ನ ತರಿಸ್ಕೊಂಡು ಮಾಡೋವಂಥದ್ದು. ಇದಾದರೆ ಒಂದು 6 ತಿಂಗಳು ಆಗ್ಬೋದು, ಇನ್ನು ಹೆಚ್ಚು ಆಗ್ಬೋದು. ನಾಟ್ ಅರ್ಲಿಯರ್ ದ್ಯಾನ್ 1 ಮಂತ್ ಇನ್ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್. ಸಾಮಾನ್ಯವಾಗಿ 1 ತಿಂಗಳು ತಗೋಬಹುದು ಅಂತ ಹೇಳ್ತೀನಿ. ಸರ್, ಒಂದು ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ತಾವು ಅದರ ಕ್ರೈಮ್ ಹಿನ್ನೆಲೆಗಳನ್ನ ತಿಳ್ಕೊಳ್ಳಿಕ್ಕೆ ಮತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ತಮ್ಗೆ ಇರುವಂತ ಒಂದಷ್ಟು ಚಾಲೆಂಜಸ್ಗಳು, ಎಷ್ಟು ಚಾಲೆಂಜಸ್ ಇರುತ್ತೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಹೌದು, ಅಂದ್ರೆ ಈ ಫೊರೆನ್ಸಿಕ್ ಮೆಡಿಸಿನ್ ಅನ್ನೋಂಥ ಸ್ಪೆಷಾಲಿಟಿನೇ ಚಾಲೆಂಜಿಂಗ್. ಅಂದ್ರೆ ಇದರಲ್ಲಿ ನಮಗೆ ಒಂದು ಪೊಲೀಸಿಂದ ಏನು ಮಾಹಿತಿ ಸಿಗುತ್ತೆ ಅದ್ರ ಮೇಲೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋದು, ಗಾಯಗಳ ತನಿಖೆ, ಅಥವಾ ಒಂದು ವೆಪನ್ಸ್ ತಂದು ಕೊಡ್ತಾರೆ, ಈ ಒಂದು ಆಯದಿಂದ ಈ ರೀತಿ ಗಾಯ ಆಗಿದೆಯಾ ಅಂತ ಕೇಳಲಿಕ್ಕೆ. ಸವಾಲು ಏನು ಹೇಳ್ಬೋದು ಅಂದ್ರೆ ನಮಗೆ ಬಯೋಲಾಜಿಕಲ್, ದಿಸ್ ಈಸ್ ಆಲ್ ಆನ್ ಬಯೋಲಾಜಿಕಲ್ ಎವಿಡೆನ್ಸಸ್. ಇದು ಜೈವಿಕ ಸಾಕ್ಷ್ಯಾಧಾರಗಳು. ಸಮಯ ಹೆಚ್ಚಾಗ್ತಿದ್ದ ಹಾಗೆ ಜೈವಿಕ ಸಾಕ್ಷ್ಯಾಧಾರಗಳು ನಾಶ ಆಗುತ್ತೆ. ಅಂದ್ರೆ ನನ್ಗೆ 10 ದಿನದಲ್ಲಿ ಸಿಕ್ಕಿದ್ದು 15 ದಿನ ಆದ್ರೆ ಹೊರಟೋಗಿರುತ್ತೆ, 15 ದಿನದಲ್ಲಿ ಸಿಗೋದು 1 ತಿಂಗಳಾದ್ರೆ ಹೊರಟೋಗಿರುತ್ತೆ. ಮೋರ್ ದ ಟೈಮ್ ಲೆಸ್ ವಿಲ್ ಬಿ ದ ಅಕ್ಯುರೇಸಿ ಅಂತ ಹೇಳ್ತೀನಿ. ಸವಾಲು ಸಮಯನೇ ಸವಾಲು. ಸಮಯ ಹೆಚ್ಚಾಗಿದ್ದಷ್ಟು ನಮಗೆ ಅದರಿಂದ ಬರುವಂತ ಮಾಹಿತಿ ಕಡಿಮೆ ಆಗ್ತಾ ಹೋಗುತ್ತೆ. ಸರ್, ಈಗ ಧರ್ಮಸ್ಥಳದ ಪ್ರಕರಣನ ಗಮನಿಸಿದ್ರೆ ಆ ಧರ್ಮಸ್ಥಳದ ಸುತ್ತಮುತ್ತ ಕಾಡಂಚಿನ ಪ್ರದೇಶಗಳಾಗಿರುವಂತದ್ದು, ಒಂದ್ ಕಡೆ ಅಲ್ಲಿ ಪ್ರಾಣಿಗಳು ಸಹ ಮೃತಪಟ್ಟಿರುವಂತದ್ದು, ಸಾಕಷ್ಟು ಅಸ್ಥಿ ಪಂಜರಗಳು ಇದೆ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಿರುವಂತ. ಮನುಷ್ಯನ ಮೂಳೆಗಳಿಗೂ ಮತ್ತೆ ಪ್ರಾಣಿಗಳ ಮೂಳೆಗಿರುವಂತ ಒಂದಷ್ಟು ವ್ಯತ್ಯಾಸಗಳು ಬೇಗ ಐಡೆಂಟಿಫಿಕೇಶನ್ ಮಾಡಬಹುದಾ ಅಂತ ಸರ್? ಡಿಫ್ರೆನ್ಸ್ ಏನಿದೆ ಅನ್ನುವಂಥದ್ದು ಇದು ಬಹುಶಃ ನೀವು ಮೊದಲೇ ಕೇಳಬೇಕಿತ್ತು. ಈ ಪ್ರಶ್ನೆ ಏನಂದ್ರೆ, ಈ ಬೋನ್ ಸ್ಕೆಲಿಟನ್ ನೋಡಿ ನಾವು ಪರೀಕ್ಷೆ ಮಾಡುವಾಗ ಸ್ಕೆಲಿಟಲ್ ಆಟಾಪ್ಸಿ ಅಂತ ಕರಿತೀವಿ. ಅಂದ್ರೆ ಮೂಳೆಗಳ ಮೇಲೆ ಮಾಡುವಂತ ಮರಣೋತ್ತರ ಪರೀಕ್ಷೆ ಅಂತ. ಇದರಲ್ಲಿ ಪ್ರಪ್ರಥಮವಾಗಿ ಪುರುಷನದ ಮಹಿಳೆಯದ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ರಿಪೋರ್ಟ್ ಒಪಿನಿಯನ್ ಅಲ್ಲಿ ಬರೆಯೋದು ಹ್ಯೂಮನ್ ಆರ್ ನಾಟ್ ಅಂತ, ಮನುಷ್ಯನದು ಅಲ್ವೋ. ಅದು ಕಾಡೆ ಆಗಿರ್ಬೋದು, ನಾಡೆ ಆಗಿರ್ಬೋದು. ದೇರ್ ಈಸ್ ಅ ಪಾಸಿಬಿಲಿಟಿ ಯಾವುದೋ ಒಂದು ಪ್ರಾಣಿ ಮೂಳೆನೂ ಇರ್ಬೋದು ಅದರಲ್ಲಿ. ಅದನ್ನ ಹೇಗೆ ಹೇಳ್ತೀವಿ ಅಂದ್ರೆ ನಾವು ಒಂದು ಫಿಸಿಕಲ್ ಮಾರ್ಫಾಲಜಿ, ಮತ್ತೆ ಅದನ್ನ ನಾವು ಡಾಕ್ಟರ್ಸ್ ಏನ್ ಫೊರೆನ್ಸಿಕ್ ಮೆಡಿಸಿನ್ ಓದಿರ್ತೀವಿ ಅವ್ರ ಪರಿಣಿತಿ ಪಡೆದಿರ್ತಾರೆ ಅದರಲ್ಲಿ. ಫಿಸಿಕಲ್ ಮಾರ್ಫಾಲಜಿ ಅಂದ್ರೆ ಈಗ ಮನುಷ್ಯನ ಮೂಳೆ ಹೀಗಿರುತ್ತೆ, ಬಾಹ್ಯ ನೋಟಕ್ಕೆ ನೋಡಿ ಹೇಳ್ತೀವಿ. ಅದು ಕೆಲವು ಸಲ ಚೂರ್ ಮೂಳೆಗಳು ಸಿಕ್ಕಿದೆ, ಅವಾಗ ಅದಕ್ಕೆ ಒಂದು ಟೆಸ್ಟ್ ಇರುತ್ತೆ.
ಅದು ಸಾಧಾರಣವಾಗಿ ಎಲ್ಲ FSL ಗಳಲ್ಲೂ ಮಾಡ್ತಾರೆ. ಸ್ಪೀಸಿಸ್ ಸ್ಪೆಸಿಫಿಕ್ ಟೆಸ್ಟ್ ಅಂತ, ಅಂದ್ರೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಅಂತ ಆಗುತ್ತೆ ಆ ಟೆಸ್ಟ್ ನಲ್ಲಿ. ಅದರಲ್ಲಿ ಒಂದು ಟೆಸ್ಟ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡುವಂಥದ್ದು. ಅದು ಪಾಸಿಟಿವ್ ಬಂದ್ರೆ, ಹ್ಯೂಮನ್ ಪಾಸಿಟಿವ್ ಬಂದ್ರೆ, ಅಂದ್ರೆ ಹ್ಯೂಮನ್ ಆಂಟಿಜನ್ ಪಾಸಿಟಿವ್ ಬಂದ್ರೆ ಅದು ಮನುಷ್ಯನ ಮೂಳೆ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಮನುಷ್ಯ ಅಲ್ಲದವನ ಮೂಳೆ ಅಂತ ಹೇಳ್ತೀವಿ. ಅದ್ರ ನಂತರ ನೆಕ್ಸ್ಟ್ ಹೋಗೋದು ಹ್ಯೂಮನ್ ಆರ್ ನಾಟ್ ಇಸ್ ದ ಫಸ್ಟ್ ಪಾಯಿಂಟ್. ಅದು ಆದ್ಮೇಲೆ ಮೇಲ್ ಆರ್ ಫಿಮೇಲ್, ಏಜು, ಇಂಜುರೀಸು, ಇದೆಲ್ಲ ನೆಕ್ಸ್ಟ್ ಬರುವಂತ ಕ್ರಮಾಂಕದಲ್ಲಿ ಇರುತ್ತೆ. ಇದಿಷ್ಟು ಮಾಹಿತಿಯನ್ನ JSS ಮೆಡಿಕಲ್ ಕಾಲೇಜಿನ ಫೋರೆನ್ಸಿಕ್ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅರುಣ್ ಸರ್ ಅವರು ನೀಡ್ತಾ ಇರುವಂತದ್ದು. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.